ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ 120ನೇ ಭಾಗವನ್ನು ರಾಮಾಯಣದ 120ನೇ ಭಾಗವನ್ನು ಪ್ರಾರಂಭಿಸೋದಕ್ಕೂ ಮುನ್ನ ನೆನ್ನೆಯ ಸಂಚಿಕೆಯಲ್ಲಿ ಅಂದರೆ 119ನೇ ಸಂಚಿಕೆಯಲ್ಲಿ ಏನಾಗಿತ್ತು ಅಂದರೆ, ರಾವಣನ ಆಶೀರ್ವಾದವನ್ನು ಪಡೆದ ಕುಂಭಕರ್ಣನು ಯುದ್ಧ ಭೂಮಿಗೆ ಧುಮ್ಮಿಕ್ಕಿ ವಾನರ ಯೋಧರನ್ನು ಸಂಹಾರಗೊಳಿಸ್ತಾ ಇದ್ದಾನೆ. ಹಾಗೆಯೇ ವಾನರ ಮುಖ್ಯಸ್ಥರನ್ನು ಸಹಿತ ಒಡೆದುರುಳಿಸಿದ್ದಾನೆ. ಒಂದು ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನ 120ನೇ ಭಾಗದಲ್ಲಿ ನೋಡೋಣ ಸ್ನೇಹಿತರೆ. ಹೀಗೆ ಯುದ್ಧ ಭೂಮಿಯ ಒಂದು ಉದ್ದಗಲಕ್ಕೂ ಕ್ರಮಿಸಿದ ಕುಂಭಕರ್ಣನು ಲೆಕ್ಕವಿಲ್ಲದಷ್ಟು ವಾನರರನ್ನು ಕಬಳಿಸಿದನು. ಆದರೂ ಅವನ ಬಾಯಿಯನ್ನು ಪ್ರವೇಶಿಸಿದ ಕೆಲವರು ಅವನ ಮೂಗಿನ ಒಳ್ಳೆಗಳ ಅಥವಾ ಕಿವಿಗಳ ಮೂಲಕ ತಪ್ಪಿಸಿಕೊಂಡು ಹೊರಬಂದರು. ವಾನರರು ರಾಮನ ಪಾದ ಪದ್ಮಗಳ ಆಶ್ರಯಕ್ಕೆ ಓಡಿದಾಗ ಒಂದು ಪರ್ವತ ಶಿಖರವನ್ನು ತೆಗೆದುಕೊಂಡ ಅಂಗದನು ಅದನ್ನು ಕುಂಭಕರ್ಣನ ತಲೆಯ ಮೇಲೆ ಎಸೆದನು. ಇದರಿಂದ ಇನ್ನೂ ರೊಚ್ಚಿಗೆದ್ದ ರಾಕ್ಷಸನು ಅಂಗದನೆಡೆಗೆ ಧಾವಿಸಿ ತನ್ನ ಬಲ್ಲೆಯನ್ನು ಅವನೆಡೆಗೆ ಎಸೆದನು. ಆ ಬಲ್ಲೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಲು ಮೇಲಕ್ಕೆ ಜಿಗಿದ ಅಂಗದನು ಕುಂಭಕರ್ಣನ ಎದೆಯನ್ನು ಅಪ್ಪಳಿಸಿ ಅವನು ಮೂರ್ಛಿತನಾಗಿ ನೆಲಕ್ಕೆ ಬೀಳುವಂತೆ ಮಾಡಿದನು. ಆದರೆ ತಕ್ಷಣ ಮೇಲಕ್ಕೆ ಎದ್ದು ಅಂಗದನನ್ನು ತನ್ನ ಹಸ್ತದ ಹಿಂಭಾಗದಿಂದ ಹೊಡೆದ ಕುಂಭಕರ್ಣನು ಅವನು ತಲೆ ಸುತ್ತಿ ಬೀಳುವಂತೆ ಮಾಡಿದನು. ನಂತರ ತನ್ನ ಬಲ್ಲೆಯನ್ನು ತೆಗೆದುಕೊಂಡ ಕುಂಭಕರ್ಣನು ಸುಗ್ರೀವನೆಡೆಗೆ ಧಾವಿಸಿದಾಗ ಒಂದು ಪರ್ವತ ಶಿಖರವನ್ನು ತೆಗೆದುಕೊಂಡ ಸುಗ್ರೀವನು ಅವನನ್ನು ಎದುರಿಸಿದನು. ಆದರೆ ಸುಗ್ರೀವನು ಬಂಡೆಗಳನ್ನು ತೆಗೆದುಕೊಂಡು ಕುಂಭಕರ್ಣನ ಎದೆಗೆ ಎಸೆದಾಗ ಅವು ಕೋಟಿ ಚೂರುಗಳಾದವು. ಇದರಿಂದ ಸಂತೋಷಗೊಂಡ ರಾಕ್ಷಸರು ಹರ್ಷೋದ್ಗಾರ ಮಾಡಿದಾಗ ವಾನರರು ನಿರಾಶೆಗೊಂಡರು. ಕುಂಭಕರ್ಣನು ಆವೇಶಭರಿತನಾಗಿ ಅರಚುತ್ತಾ ತನ್ನ ಬಲ್ಲೆಯನ್ನು ಸುಗ್ರೀವನ ಕಡೆಗೆ ಜೋರಾಗಿ ಎಸೆದನು. ಅವರಿಬ್ಬರ ಕಾಳಗವನ್ನು ಹನುಮಂತನು ಬಹಳ ಎಚ್ಚರಿಕೆಯಿಂದ ವೀಕ್ಷಿಸುತ್ತಿದ್ದನು. ಸುಗ್ರೀವನ ಅವಸ್ಥೆಯನ್ನು ಕಂಡ ಅವನು ಕೂಡಲೇ ಮೇಲಕ್ಕೆ ಜಿಗಿದು ಆ ಬಲ್ಲೆಯನ್ನು ಆಕಾಶದಲ್ಲಿ ಹಿಡಿದು ಅದನ್ನು ತನ್ನ ಮಂಡಿಯಿಂದ ಮುರಿದು ತುಂಡರಿಸಿದನು. ಈ ಅದ್ಭುತ ಕಾಯಕವನ್ನು ಕಂಡ ವಾನರರು ಆನಂದದಿಂದ ಕೂಗಿದಾಗ ಹತಾಶಗೊಂಡಂತಹ ಉದ್ರೇಕಗೊಂಡ ಕುಂಭಕರ್ಣನು ಒಂದು ಪರ್ವತ ಶಿಖರವನ್ನು ಮುರಿದು ಅದನ್ನು ಸುಗ್ರೀವನೆಡೆಗೆ ಬಲಯುತವಾಗಿ ಎಸೆದನು. ವಾನರ ರಾಜನು ಆ ಹೊಡೆತದಿಂದ ಮೂರ್ಛಿತನಾಗಿ ಬಿದ್ದಾಗ ಕುಂಭಕರ್ಣನು ಅವನನ್ನು ತನ್ನ ಕಂಕುಳಲ್ಲಿ ಹಿಡಿದುಕೊಂಡು ಲಂಕೆಯೆಡೆಗೆ ಹಿಂದಿರುಗಿ ಹೊರಟನು. ಇದನ್ನು ನೋಡಿದ ಹನುಮಂತನು, ಸುಗ್ರೀವನು ಬಂದಿಯಾದರೆ ನಮ್ಮ ಉದ್ದೇಶವೆಲ್ಲ ಹಾಳಾಗುವುದು. ಅದರಿಂದ ನಾನು ತನ್ನ ದೇಹವನ್ನು ಒಂದು ಪರ್ವತದಷ್ಟು ವಿಸ್ತರಿಸಿಕೊಂಡು ಕುಂಭಕರ್ಣನನ್ನು ಸಂಹರಿಸಬೇಕೆಂದು ಯೋಚಿಸಿದನು. ಆದರೆ ಇನ್ನೊಮ್ಮೆ ಯೋಚಿಸಿದ ಅವನು, ಖಂಡಿತವಾಗಿ ಸುಗ್ರೀವನು ತನ್ನ ಪ್ರಜ್ಞೆಯನ್ನು ಮರಳಿ ಪಡೆಯುತ್ತಾನೆ ಮತ್ತು ತನ್ನನ್ನು ಹೇಗಾದರೂ ಮಾಡಿ ಬಿಡಿಸಿಕೊಳ್ಳುತ್ತಾನೆ. ಸುಗ್ರೀವನನ್ನು ಇನ್ನೊಬ್ಬರು ಕಾಪಾಡಿದರೆ ಅವನು ಅವಮಾನದಿಂದ ಹತಾಶನಾಗುತ್ತಾನೆ ಎಂದು ಯೋಚಿಸಿದನು. ಸುಗ್ರೀವನನ್ನು ಬಂದಿ ಮಾಡಿಕೊಂಡು ಕುಂಭಕರ್ಣನು ಲಂಕೆಯನ್ನು ಪ್ರವೇಶಿಸಿದಾಗ ಸಂತೋಷಗೊಂಡ ನಾಗರಿಕರೆಲ್ಲರೂ ತಮ್ಮ ಜಯಶಾಲಿಯಾಗಿದ್ದ ವೀರನ ಮೇಲೆ ಅಕ್ಷತೆ ಕಾಳುಗಳ ಮತ್ತು ಸುಗಂಧಿತ ದ್ರವ್ಯಗಳ ಮಳೆಗರೆದರು. ಆದರೆ ಈ ಕಾಣಿಕೆಗಳು ಸುಗ್ರೀವನನ್ನು ಪುನಶ್ಚೇತನಗೊಳಿಸಿದವು. ಹೀಗೆ ತನ್ನ ಸ್ಥಿತಿಯನ್ನು ಅರಿತುಕೊಂಡ ವಾನರ ರಾಜನು ಪ್ರತೀಕಾರ ಮಾಡಲು ಪ್ರಾರಂಭಿಸಿದನು. ಮೊದಲಿಗೆ ಅವನು ಕುಂಭಕರ್ಣನ ಕಿವಿ ಪಟಲಗಳನ್ನು ತನ್ನ ಮೊನಚಾದ ಉಗುರುಗಳಿಂದ ಹರಿದನು. ನಂತರ ಅವನ ಮೂಗನ್ನು ಕಚ್ಚಿದನು ಹಾಗೂ ತನ್ನ ಉಂಗುಷ್ಟಗಳ ಉಗುರುಗಳಿಂದ ಅವನ ಮೂಗಿನ ಅಂಚನ್ನು ಹರಿದನು. ತೀವ್ರವಾದ ನೋವನ್ನು ಅನುಭವಿಸಿದ ಕುಂಭಕರ್ಣನು ಸುಗ್ರೀವನನ್ನು ಕೋಪದಿಂದ ಕೆಳಗೆ ಎಸೆದು ಅವನನ್ನು ಹೊಡೆಯಲಾರಂಭಿಸಿದನು. ಆದರೆ ಕೂಡಲೇ ಆಕಾಶಕ್ಕೆ ಹಾರಿದ ಸುಗ್ರೀವನು ರಾಮನಿದ್ದ ಕಡೆಗೆ ಒಂದು ಕ್ಷಣದಲ್ಲೇ ಹಿಂದಿರುಗಿದನು. ಹಸಿವಿನಿಂದ ಬಳಲಿ ಕೋಪಗೊಂಡಿದ್ದ ಕುಂಭಕರ್ಣನು ಒಂದು ಬೃಹತ್ ಸುತ್ತಿಗೆಯನ್ನು ತೆಗೆದುಕೊಂಡು ವಾನರ ಸೈನ್ಯವನ್ನು ಪುನಃ ಪ್ರವೇಶಿಸಿ ವಾನರರನ್ನು ಧ್ವಂಸಗೊಳಿಸಲಾರಂಭಿಸಿದನು. ವಾನರರನ್ನು ಮತ್ತು ರಾಕ್ಷಸರನ್ನು ಒಟ್ಟಿಗೆ ಕೈತುಂಬ ತೆಗೆದುಕೊಂಡ ಅವನನ್ನು ತನ್ನ ಬಾಯಿಯಲ್ಲಿ ತುರುಕಿಕೊಂಡಾಗ ಅವನ ಬಾಯಿಯ ಅಂಚುಗಳಿಂದ ರಕ್ತದ ಹಾಗೂ ಕೊಬ್ಬಿನ ಪ್ರವಾಹವಾಯಿತು. ಗಾಬರಿಗೊಂಡ ವಾನರರು ರಾಮನ ಆಶ್ರಯಕ್ಕೆ ಹೋಗಲು ಪ್ರಯತ್ನಿಸಿದಾಗ ಅಲ್ಲಿ ಇಲ್ಲಿ ಓಡಾಡಿದ ಕುಂಭಕರ್ಣನು ತನ್ನ ಹೊರಚಾಚಿದ ಕೈಗಳಿಂದ 100 ವಾನರರನ್ನು ಒಂದೇ ಸಮನೆ ಕುಂಭಕರ್ಣನನ್ನು ಆಕ್ರಮಿಸಲು ಬಂದ ಲಕ್ಷ್ಮಣನು ಅವನ ಮೇಲೆ
ಬಾಣಗಳ ಸುರಿಮಳೆಗೈದಾಗ ರಾಕ್ಷಸರು ಅವರನ್ನೆಲ್ಲವನ್ನು ಬದಿಗೆ ಸರಿಸಿದರು. ಇದನ್ನು ಕಂಡು ಕೋಪಗೊಂಡ ಲಕ್ಷ್ಮಣನು ರಾಕ್ಷಸನ ಕವಚವನ್ನು ಇನ್ನೂ ಹೆಚ್ಚಿನ ಬಾಣಗಳಿಂದ ತಿವಿದನು. ಆಗ ಕುಂಭಕರ್ಣನು, ನಾನು ರಾಮನೊಡನೆ ಯುದ್ಧ ಮಾಡಲು ಇಚ್ಛಿಸುತ್ತೇನೆ, ಅವನ ತಮ್ಮನ ಜೊತೆಗಲ್ಲ ಎಂದು ತುಚ್ಛವಾಗಿ ಹೇಳಿದಾಗ ಲಕ್ಷ್ಮಣನು ರಾಮನ ಕಡೆಗೆ ಬೆರಳು ತೋರಿಸಿದನು. ಲಕ್ಷ್ಮಣನನ್ನು ದಾಟಿದ ಕುಂಭಕರ್ಣನು ರಾಮನ ಕಡೆಗೆ ಹೋದನು. ದೈತ್ಯನು ಅವನ ಕಡೆಗೆ ಧಾವಿಸುತ್ತಿರುವುದನ್ನು ಕಂಡ ರಾಮನು ಒಂದು ರುದ್ರಾಸ್ತ್ರವನ್ನು ತಕ್ಷಣವೇ ಪ್ರಯೋಗಿಸಿದನು. ಕುಂಭಕರ್ಣನ ಎದೆಯಲ್ಲಿ ಅದು ಮರೆಯಾದಾಗ ಅವನು ತತ್ತರಿಸಲಾರಂಭಿಸಿದನು. ಅವನ ಗದೆಯು ಜಾರಿತು ಮತ್ತು ಅವನ ಇತರ ಶಸ್ತ್ರಗಳು ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಯಿತು. ಶಸ್ತ್ರಗಳಿಲ್ಲದ ಕುಂಭಕರ್ಣನ ಅಸಹಾಯಕತೆಯ ಲಾಭವನ್ನು ಪಡೆಯಲು ಇಚ್ಛಿಸಿದಂತಹ ವಾನರರು ಕುಂಭಕರ್ಣನನ್ನು ತನ್ನ ಮುಷ್ಟಿಗಳಿಂದ ಹೊಡೆದರು. ನಂತರ ಒಂದು ಪರ್ವತ ಶಿಖರವನ್ನು ಎತ್ತಿಕೊಂಡ ಅವನು ರಾಮನ ಕಡೆಗೆ ಧಾವಿಸಿದನು. ಆಗ 7 ಬಾಣಗಳನ್ನು ಒಟ್ಟಿಗೆ ಪ್ರಯೋಗಿಸಿದ ರಾಮನು ಆ ಬಂಡೆಗಳ ರಾಶಿಯನ್ನು ಚೂರು ಚೂರು ಮಾಡಿದನು. ಕಡೆಗೆ ಕೆಳಗೆ ಬಿದ್ದ ಬಂಡೆಗಳ ಚೂರುಗಳು 200ಕ್ಕೂ ಹೆಚ್ಚು ವಾನರರನ್ನು ಹೊಡೆದು ಉರುಳಿಸಿದವು. ಆಗ ರಾಮನನ್ನು ಉದ್ದೇಶಿಸಿದ ಲಕ್ಷ್ಮಣನು, ರಕ್ತವನ್ನು ಕುಡಿದಿರುವ ಕುಂಭಕರ್ಣನು ಎಷ್ಟು ಉನ್ಮತ್ತನಾಗಿರುವನೆಂದರೆ ಅವನಿಗೆ ವಾನರರು ಯಾರು, ರಾಕ್ಷಸರು ಯಾರು ಎಂಬುದೇ ತಿಳಿಯುತ್ತಿಲ್ಲ. ಅವನು ಎಲ್ಲರನ್ನೂ ಕಬಳಿಸುತ್ತಿರುವನು. ಈ ಸಂದರ್ಭದಲ್ಲಿ ಸಾವಿರಾರು ವಾನರರು ಕುಂಭಕರ್ಣನ ದೇಹದ ಮೇಲೆ ಒಮ್ಮೆಲೆ ಹತ್ತಿ ಅವನನ್ನು ಕೆಳಕ್ಕೆ ಜಗ್ಗಿಸಿದರೆ ಅವನನ್ನು ಸುಲಭವಾಗಿ ಸೋಲಿಸಬಹುದು ಎಂದನು. ಆಗ ಲೆಕ್ಕವಿಲ್ಲದಷ್ಟು ವಾನರರು ಕುಂಭಕರ್ಣನ ದೇಹದ ಮೇಲೆ ಹರಿದಾಡತೊಡಗಿದರು. ವಾನರರನ್ನು ಕಬಳಿಸಲು ಹುಡುಕುತ್ತಾ ಅಲ್ಲಿ ಇಲ್ಲಿ ಸುತ್ತಾಡುತ್ತಿದ್ದ ಆ ದೈತ್ಯನು ತನ್ನ ದೇಹದ ಮೇಲಿದ್ದ ವಾನರರನ್ನು ಬೀಳಿಸಲು ಪ್ರಯತ್ನಿಸಿದನು. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ತನ್ನ ಬಿಲ್ಲಿನ ಎದೆಯನ್ನು ಅಕಾರಣಾಂತವಾಗಿ ಎಳೆದ ರಾಮನು, ರಾಕ್ಷಸರಲ್ಲಿ ಅಧಮನೇ, ನೀನು ನನ್ನ ಮುಂದೆ ಇನ್ನೊಂದು ಕ್ಷಣ ನಿಂತರೆ ನನ್ನ ಬಾಣಗಳು ನಿನ್ನನ್ನು ಯಮಲೋಕಕ್ಕೆ ರವಾನಿಸುತ್ತದೆ ಎಂಬ ಸವಾಲನ್ನೆಸೆದನು. ಸ್ನೇಹಿತರೆ, ರಾಮಾಯಣದ 120ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.